ಶ್ರೀ ಗುರುಭ್ಯೋ ನಮಃ. ಮೋಕ್ಷದಾಯಕ ಕ್ಷೇತ್ರವಾದಂತಹ ಅಯೋಧ್ಯೆಯಲ್ಲಿ ಶ್ರೀಮನ್ ನ್ಯಾಯಸುಧಾ ಮಂಗಳ ಮಹೋತ್ಸವವನ್ನು ವಿಜೃಂಭಣೆಯಿಂದ ನಡೆಸಬೇಕು ಅಂತ ಪ್ರಾತಸ್ಮರಣೀಯರಾದ ವಿಶ್ವೇಶತೀರ್ಥ ಶ್ರೀಪಾದಂಗಳವರ ಶಿಷ್ಯರಾದ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳವರು ಸಂಕಲ್ಪಿಸಿದ್ದಾರೆ. ಹಾಗಾಗಿ ಅಯೋಧ್ಯೆಗೆ ಬರುವಂತಹ ಎಲ್ಲ ಭಕ್ತಾದಿಗಳಿಗೆ ವ್ಯವಸ್ಥೆ, ದೇವರ ದರ್ಶನ, ಅದರ ಜೊತೆಗೆ ತಮ್ಮ ಕರ್ತವ್ಯ ಏನು ಅನ್ನೋದನ್ನು ಈ ಮೂಲಕ ತಿಳಿದುಕೊಳ್ಳೋಣ. ಅಯೋಧ್ಯೆಗೆ ಬಂದ ಭಕ್ತಾದಿಗಳಲ್ಲಿ ಒಂದು ವಿನಂತಿ. ಪೇಜಾವರ ಮಠ ಬಹಳ ಕಿರಿದಾದ ಕಾರಣ ಟೆಂಟ್ ನಂಬರ್ 4, 5, 6 ಈ 3 ಕಡೆಗಳಲ್ಲಿ ಬಂದಂತಹ ಎಲ್ಲ ಯಾತ್ರಾರ್ಥಿಗಳಿಗೆ ಸುಸಜ್ಜಿತವಾದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಹಾಗಾಗಿ ಅದರ ಸದುಪಯೋಗವನ್ನು ಎಲ್ಲ ಯಾತ್ರಾರ್ಥಿಗಳು ಕೂಡ ಪಡ್ಕೊಳ್ಬೇಕು. ನೀವು ಉಳ್ಕೊಂಡಂತಹ ಸ್ಥಳದಿಂದ ದೇವಸ್ಥಾನ ಬಹಳ ಸಮೀಪದಲ್ಲಿರೋದರಿಂದಾಗಿ ಈ ವ್ಯವಸ್ಥೆಯನ್ನು ಮಾಡಲಾಗಿದೆ. ತಾವು ಇದ್ದಲ್ಲಿಯೇ ಭೋಜನದ ವ್ಯವಸ್ಥೆ ಅಷ್ಟೇ ಅಲ್ಲದೆ ಅಪೇಕ್ಷೆ ಪಟ್ಟಲ್ಲಿ ತೀರ್ಥವಿಧಿಯನ್ನು ಕೂಡ ಮಾಡಿಸುವ ವ್ಯವಸ್ಥೆಯನ್ನು ಗುರುಗಳು ಅದೇ ಸ್ಥಳದಲ್ಲಿ ಕಲ್ಪಿಸಿದ್ದಾರೆ. ಹಾಗಾಗಿ ಈ ಎಲ್ಲದರ ಸದುಪಯೋಗವನ್ನು ತಾವು ಪಡ್ಕೊಳ್ಬೇಕು. ಅಷ್ಟೇ ಅಲ್ಲದೆ ಎಲ್ಲ ಶಿಷ್ಯರು ಸೇರಿ ಗುರುಗಳ ಷಷ್ಠಿಪೂರ್ತಿ ಕಾರ್ಯಕ್ರಮವನ್ನು ಅದೇ ಅಯೋಧ್ಯೆಯ ರಾಮಚಂದ್ರನ ಸನ್ನಿಧಾನದಲ್ಲೇ ನಡೆಸಬೇಕು ಅಂತ ಶಿಷ್ಯರೆಲ್ಲರೂ ಕೂಡ ಇಚ್ಛೆ ಪಟ್ಟಿದ್ದರಿಂದ ಆ ಗುರುಗಳ ಷಷ್ಠಿಪೂರ್ತಿ ಕಾರ್ಯಕ್ರಮವೂ ಕೂಡ ಅಲ್ಲೇ ವಿಜೃಂಭಣೆಯಿಂದ ನಡೆಯಲಿಕ್ಕಿದೆ. ಹಾಗಾಗಿ ಆ ಕಾರ್ಯಕ್ರಮದಲ್ಲಿ ನಮ್ಮನ್ನು ನಾವು ಆ ಇಡೀ ದಿನ ಪಾರಾಯಣವನ್ನು ಮಾಡ್ತಾ ರಾಮಮಂತ್ರ ಜಪವನ್ನು ಮಾಡ್ತಾ ಆ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡಾಗ ನಮಗೆ ಇನ್ನೂ ಹೆಚ್ಚು ಕ್ಷೇತ್ರ ದರ್ಶನದಿಂದಲೇ ನಮಗೆ ಪುಣ್ಯ ಬಂದಿದೆ. ಅದರ ಜೊತೆಗೆ ಆ ಗುರುಗಳ ಷಷ್ಠಿಪೂರ್ತಿ ಕಾರ್ಯಕ್ರಮದಲ್ಲಿ ಪಾರಾಯಣಾದಿಗಳನ್ನು ಮಾಡೋದರಿಂದ ಇನ್ನೂ ಹೆಚ್ಚು ಪುಣ್ಯಭಾಗಿಗಳಾಗಬಹುದು. ಇನ್ನು ಬಹಳ ದೊಡ್ಡ ಕಾರ್ಯಕ್ರಮ. ಹಾಗಾಗಿ ಅನೇಕ ಜನ ವೃದ್ಧರು, ಮಕ್ಕಳು ಎಲ್ಲರೂ ಸೇರಿರ್ತಾರೆ. ಅವರ ಸೇವೆಯನ್ನು ಮಾಡಿ ಆಚಾರ್ಯರ ಮಾತು ನಾನಾ ಜನಸ್ಯ ಶುಶ್ರೂಷಾ ಕರ್ತವ್ಯ ಅಂತ ಹೇಳಿದ ಹಾಗೆ ನಾವು ಬಂದಂತಹ ಎಲ್ಲರ ಸೇವೆಯನ್ನು ಮಾಡೋದಕ್ಕೆ ಇದೊಂದು ಬಹಳ ದೊಡ್ಡ ಸದವಕಾಶ. ಹಾಗಾಗಿ ನಾವು ಸ್ವಯಂ ಸೇವಕರಾಗಿ ಅಡಿಗೆಯನ್ನು ಬಡಿಸೋದಿರಬಹುದು ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳಿಕ್ಕೂ ಕೂಡ ಅವಕಾಶ ಇದೆ. ಇನ್ನು ದರ್ಶನದ ವ್ಯವಸ್ಥೆಗೆ ಬಂದಾಗ ವಿಶೇಷವಾಗಿ ದರ್ಶನವನ್ನು ಬಯಸುವವರು ಸಾಮಾನ್ಯವಾಗಿ 1/2 ಗಂಟೆಗಳಲ್ಲಿ ರಾಮನ ದರ್ಶನ ಆಗುತ್ತೆ. ವಿಶೇಷವಾಗಿ ಉತ್ಸವದ ಜೊತೆಗೆ ಗುರುಗಳ ಜೊತೆಗೆ ದರ್ಶನವನ್ನು ಬಯಸ್ತಕ್ಕಂಥವರು ತಮ್ಮ ಆಧಾರ್ ಕಾರ್ಡನ್ನು ವಿಚಾರಣಾ ಕೇಂದ್ರದಲ್ಲಿ ಕಡ್ಡಾಯವಾಗಿ ಅದನ್ನು ನೋಂದಾಯಿಸಬೇಕಾಗುತ್ತೆ. ಸ್ವಯಂ ಸೇವಕರಾಗಿ ನಾವು ಆ ದೇವರ ಗುರುಗಳ ಸೇವೆಯನ್ನು ಮಾಡ್ತೇವೆ ಅಂತ ಹೇಳಿದವರು ಕೂಡ ತಮ್ಮ ಹೆಸರನ್ನು ಆ ವಿಚಾರಣಾ ಕೇಂದ್ರದಲ್ಲಿ ತಾವು ನೋಂದಾಯಿಸಿಕೊಳ್ಬೇಕಾಗತ್ತೆ. ಇಷ್ಟೇ ಅಲ್ಲದೆ ಇಷ್ಟು ದೊಡ್ಡ ಕಾರ್ಯಕ್ರಮವನ್ನು ಗುರುಗಳು ಸಂಕಲ್ಪಿಸಿದ ನಂತರದಲ್ಲಿ ಆ ತನುಮನ ದನಗಳ ಸೇವೆಯನ್ನು ಸಲ್ಲಿಸುವವರಿಗೂ ಕೂಡ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಹಾಗಾಗಿ ಆ ಅವಕಾಶವನ್ನು ಕೂಡ ಪ್ರತಿಯೊಬ್ಬರು ಸದುಪಯೋಗವನ್ನು ಪಡಿಸ್ಕೊಳ್ಬೋದು. ಹೀಗೆ ಈ ಎಲ್ಲ ಕಾರ್ಯಕ್ರಮದಲ್ಲಿ ನಾವು ಒಟ್ಟಾಗಿ ಸೇರಿ ಕೈಜೋಡಿಸಿ ನಮ್ಮ ಮನೆಯ ಕಾರ್ಯಕ್ರಮ ಅಂತ ಇದರ ಅಂದಗಾಣಿಸುವ ಜವಾಬ್ದಾರಿ ಅದು ನಮ್ಮ ಮೇಲಿದೆ. ಹಾಗಾಗಿ ದೇವರು ಆದೇಶ ಕೊಟ್ಟಂತೆ, ರಾಮಚಂದ್ರನಾಗಿ ಅವತಾರ ಮಾಡಿದಾಗ ರಾಮನೇ ಆದೇಶ ಕೊಟ್ಟಂತೆ ಸಮಾಯಾತ ಯೇ ಮೋಕ್ಷಪದ ಇಚ್ಛವಃ ಅಂತ ಅವರೆಲ್ಲ ಈ 2 ದಿನಗಳ ಫೆಬ್ರವರಿ 29, ಮಾರ್ಚ್ 1ರಂದು ನಡೆಯುವಂತಹ ಗುರುಗಳ ಷಷ್ಠಿಪೂರ್ತಿ ಹಾಗೂ ಶ್ರೀಮನ್ ನ್ಯಾಯಸುಧಾ ಮಂಗಳ ಮಹೋತ್ಸವದಲ್ಲಿ ಪಾಲ್ಗೊಂಡು ತಮ್ಮನ್ನು ತಾವು ಪುನೀತರನ್ನಾಗಿ ಮಾಡಿಕೊಳ್ಳಿಕ್ಕೆ ಬಹಳ ದೊಡ್ಡ ಅವಕಾಶ ಇದೆ ಅಂತ ಹೇಳ್ತಾ ನಿಮಗಿದು ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮೀಯರೇ, ಶ್ರೀರಾಮನ ನಾಡಿಗೆ ಹೊರಟಿದ್ದೇವೆ. ಅಯೋಧ್ಯೆಯ ರಾಮ ಮಂದಿರ ಅದು ಉಳಿದ ಎಲ್ಲ ಮಂದಿರಗಳಂತೆ ಬರೀ ಧರ್ಮ ಮಂದಿರವಾಗಿ ಉಳಿದಿಲ್ಲ, ರಾಷ್ಟ್ರ ಮಂದಿರವಾಗಿದೆ, ರಾಜರಾಮನ ಮಂದಿರವಾಗಿದೆ. ಇಲ್ಲಿಗೆ ಸಲ್ಲಿಸತಕ್ಕಂತಹ ಸೇವೆ ವಿಶೇಷವಾಗಿರಬೇಕು. ಬೇರೆ ಕಡೆಯಂತೆ ಬರೀ ಹುಂಡಿಗೆ ಹಣ ಹಾಕುವುದಲ್ಲ, ರಾಜ್ಯ ಕಟ್ಟುವ ಕೆಲಸವನ್ನು ಮಾಡಿ ಅದನ್ನು ರಾಜನಿಗೆ ಒಪ್ಪಿಸಬೇಕು. ಕೊನೆ ಪಕ್ಷ ಅದರ ಸಂಕಲ್ಪವನ್ನು ಇಲ್ಲಿ ಮಾಡಬೇಕು ಅನ್ನುವಂತಹ ಸಂದೇಶವನ್ನು ಶ್ರೀ ವಿಶ್ವಪ್ರಸನ್ನ ತೀರ್ಥರು ನೀಡುತ್ತಾ ಬಂದಿದ್ದಾರೆ. ರಾಮನೊಪ್ಪಿದ ಸಂತ ಶ್ರೀ ವಿಶ್ವಪ್ರಸನ್ನ ತೀರ್ಥರು ಗುರು ಸೇವೆಯನ್ನು ಮಾಡುವುದರ ಫಲವನ್ನು ಜಗತ್ತಿಗೆ ಸಾರಿದಂತಹ ಮಹಾನುಭಾವರು. ಅವರು ನಡೆಸುತ್ತಿರುವ ಮಹೋನ್ನತ ಕೃತಿ ಶ್ರೀಮನ್ ನ್ಯಾಯಸುಧಾ ಗ್ರಂಥದ ಮಂಗಲೋತ್ಸವ, ಅವರ ಷಷ್ಠಿಪೂರ್ತಿ ಕಾರ್ಯಕ್ರಮದಲ್ಲಿ ನಾವೆಲ್ಲ
ತನು ಮನ ಧನಗಳಿಂದ ಭಾಗವಹಿಸಿ ಹರಿವಾಯು ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗೋಣ. ಬನ್ನಿ, ನಿಮಗೆಲ್ಲ ಸ್ವಾಗತ.